ಚಿಕ್ಕಮಗಳೂರಿನಲ್ಲಿ ಗಾಳಿ ಸಹಿತ ತೀವ್ರವಾಗಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಹೆದ್ದಾರಿ ಮೇಲೆ ಮರಗಳು ಮುರಿದು ಬಿದ್ದು ಅವಾಂತರ ಸೃಷ್ಟಿಯಾಗಿದೆ. ಚಿಕ್ಕಮಗಳೂರು ಶೃಂಗೇರಿ ಸಂಪರ್ಕಿಸುವ ರಾಜ್ಯ ಹೆದ್ದಾರಿಯಲ್ಲಿ ಮರಗಳು ಧರೆಗುರುಳಿದ್ದು ವಾಹನ ಸವಾರರು ಪರದಾಡಿದ್ದಾರೆ. ಮತ್ತೊಂದೆಡೆ ಚಿಕ್ಕಮಗಳೂರು ಜಿಲ್ಲೆ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಭಾರೀ ಮಳೆಗೆ ಬೃಹತ್ ಗಾತ್ರದ ಮರ ಮುರಿದು ಬಿದ್ದಿದೆ. ಚಂದ್ರಿಕಾ ಎಸ್ಟೇಟ್ ಬಳಿ ಬೃಹತ್ ಮರ ಬಿದ್ದಿದ್ದರಿಂದ ಮುಳ್ಳಯ್ಯನಗಿರಿ, ಇನಾಮ್ ದತ್ತಾತ್ರೇಯ, ಬಾಬಾ ಬುಡನ್ ಸ್ವಾಮಿ ದರ್ಗಾ, ಝರೀ ಫಾಲ್ಸ್ ಸಂಪರ್ಕಿಸುವ ರಸ್ತೆ ಸಂಪೂರ್ಣ ಬಂದ್ ಆಗಿ ಪ್ರವಾಸಿಗರು ತೆರಳಲಾಗದ ಸ್ಥಿತಿ ನಿರ್ಮಾಣವಾಗಿದೆ. ಇತ್ತ ತುಂಗಾ ನದಿ ಅಪಾಯದ ಮಟ್ಟ ಮೀರಿ ರೌದ್ರಾವತಾರ ತಾಳಿರೋದ್ರಿಂದ ಶೃಂಗೇರಿ ಶಾರದಾ ಮಠದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ರಸ್ತೆಗಳೇ ಮುಳುಗಿ ಹೋಗಿವೆ. ಪ್ಯಾರಲಲ್ ರಸ್ತೆಯ ಮೇಲೆ 5 ಅಡಿಗಳಷ್ಟು ಎತ್ತರಕ್ಕೆ ಪ್ರವಾಹ ಹರಿಯುತ್ತಿದ್ದು ಅಂಗಡಿಗಳಿಗೂ ನದಿ ನೀರು ನುಗ್ಗಿದೆ. ಒಂದು ಕಡೆ ಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ನಿತ್ಯ ಜೀವನ ಅಸ್ತವ್ಯಸ್ತವಾಗಿದ್ರೆ, ಮತ್ತೊಂದೆಡೆ ಮಳೆ ನಡುವೆ ಮನೆಗಳನ್ನೇ ಬಿಟ್ಟು ಹೋಗುವ ದುಸ್ಥಿತಿ ಎದುರಾಗಿದೆ. ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಮೇಕೇರಿ ಗ್ರಾಮದ ಶಕ್ತಿನಗರದಲ್ಲಿ ನಿರಂತರ ಮಳೆಯಿಂದಾಗಿ ಭೂಮಿ ಕುಸಿಯುವ ಭೀತಿ ತೀವ್ರವಾಗಿದೆ. ಬೆಟ್ಟದ ಮೇಲಿರುವ 60ಕ್ಕೂ ಹೆಚ್ಚು ಕುಟುಂಬಗಳ ಸದಸ್ಯರು ಪ್ರಾಣಭೀತಿಯಿಂದ ಮನೆ ತೊರೆದಿದ್ದಾರೆ. ಕೆಲವೆಡೆ ಈಗಾಗಲೇ ಭೂಮಿ ಕುಸಿದಿದ್ದು ಈ ಸ್ಥಳಕ್ಕೆ ಟಾರ್ಪಲ್ ಹೊದಿಸಲಾಗಿದೆ. ಇತ್ತ ಕೊಡಗಿನ ಪೊನ್ನಂಪೇಟೆ ತಾಲೂಕಿನ ಹಲವೆಡೆ ತಗ್ಗು ಪ್ರದೇಶಗಳು ಮಳೆ ಆರ್ಭಟಕ್ಕೆ ಜಲಾವೃತಗೊಂಡಿವೆ. ಬಲ್ಯಮಂಡೂರು ಹರಿಹರ ರಸ್ತೆ ಕೂಡ ಮುಳುಗಡೆಯಾಗಿದ್ದು ಜನ ತತ್ತರಿಸಿದ್ದಾರೆ. ಇನ್ನು ಮಡಿಕೇರಿ ಸೋಮವಾರಪೇಟೆ ರಸ್ತೆ ಮೇಲೆ ಬೃಹತ್ ಮರ ಉರುಳಿದ್ದು ಸಂಚಾರ ಸ್ಥಗಿತವಾಗಿ ವಾಹನ ಸವಾರರು ಪರದಾಡಿದ್ರು. ಇನ್ನೊಂದೆಡೆ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಹುದುಗೂರು ಗ್ರಾಮದಲ್ಲಿರುವ ನದಿಗೆ ಹಾರಂಗಿ ಜಲಾಶಯದಿಂದ ಹೆಚ್ಚುವರಿ ನೀರನ್ನ ಬಿಡಲಾಗಿದೆ. ಇದರಿಂದಾಗಿ ನದಿ ತೀರದ ತೋಟ ಗದ್ದೆಗಳಿಗೆ ನೀರು ನುಗ್ಗಿದೆ. ಮನೆಗಳಿಗೂ ನದಿ ನೀರು ನುಗ್ಗುವ ಆತಂಕ ಕಂಗಾಲಾಗಿಸಿದೆ. ಇನ್ನು ಸೋಮವಾರಪೇಟೆ ತಾಲೂಕಿನ ಬಜಗುಂಡಿ ಗ್ರಾಮದಲ್ಲಿ ಚಲಿಸುತ್ತಿದ್ದ ಕಾರಿನ ಮೇಲೆ ಬೃಹತ್ ಮರ ಮುರಿದು ಬಿದ್ದು ಕೂದಲೆಳೆ ಅಂತರದಲ್ಲಿ ಚಾಲಕ ಚರಣ್ ಪಾರಾಗಿದ್ದಾರೆ. ಕಾರವಾರ ಬಳಿ ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಜೋರಾಗಿದ್ದು ಉತ್ತರ ಕನ್ನಡದ ಜಿಲ್ಲಾಡಳಿತ ಕಡಲ ತೀರದಲ್ಲಿ ಅಲರ್ಟ್ ಘೋಷಿಸಿದೆ. ಸಮುದ್ರದಲ್ಲಿ ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದ್ದು ಮುಂಜಾಗ್ರತಾ ಕ್ರಮವಾಗಿ ಪ್ರವಾಸಿಗರ ರಕ್ಷಣೆಗೆ ಲೈಫ್ ಗಾರ್ಡ್, ಹೋಮ್ ಗಾರ್ಡ್ಗಳನ್ನು ನೇಮಿಸಲಾಗಿದೆ. ಕಡಲ ತೀರಕ್ಕೆ ತೆರಳದಂತೆ ಪ್ರವಾಸಿಗರಿಗೆ ಸಂಪೂರ್ಣ ನಿರ್ಬಂಧ ಹೇರಲಾಗಿದೆ. ಆದರೆ ಜಿಲ್ಲಾಡಳಿತದ ಮನವಿಗೂ ಕೇರ್ ಮಾಡದ ಕೆಲ ಪ್ರವಾಸಿಗರು ಹುಚ್ಚಾಟ ಮುಂದುವರೆಸಿದ್ದಾರೆ. ಇನ್ನು ಕಾಸರಗೋಡ, ಟೊಂಕಾ ಸೇರಿ ಜಿಲ್ಲೆಯ ಕಡಲ ತೀರದಲ್ಲಿ ಅಲೆಗಳ ಅಬ್ಬರ ತೀವ್ರವಾಗಿದ್ದು ಕಡಲ ತೀರದ ನಿವಾಸಿಗಳಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಕಾಡಿದೆ. ಮಾರಕಾಸ್ತ್ರಗಳನ್ನ ತೋರಿಸಿ ಜೀವ ಬೆದರಿಕೆ ಹಾಕಿದ ದರ್ಶನ್ ಅಭಿಮಾನಿಗಳ ವಿರುದ್ಧ ನಟ ನಿರ್ದೇಶಕ ಒಳ್ಳೆ ಹುಡುಗ ಪ್ರೇಮ್ ಬೇಸರ ಹೊರಹಾಕಿದ್ದಾರೆ. ಎಲ್ಲರ ಕೈಯಲ್ಲೂ ವೆಪನ್ಸ್ ಇತ್ತು, ವೆಪನ್ಸ್ ತೆಗೆದು ಜೈ ಡಿಬಾಸ್ ಅಂದ್ರು. ಡಿಬಾಸ್ ಬಗ್ಗೆ ಯಾರು ಮಾತನಾಡಬಾರದು ಅಷ್ಟೇ ಅಂದ್ರು. ಹೀಗೆ ಜೀವ ಬೆದರಿಕೆ ಹಾಕಿದವರ ಜೊತೆ ರಕ್ಷಕ ಬುಲೆಟ್ ಕೂಡ ಇದ್ದ ಅಂತ ನಟ ಪ್ರಥಮ್ ಆರೋಪಿಸಿದ್ದಾರೆ. ಅಲ್ಲಿ ರಕ್ಷಕ್ ಅವ್ರ ಜೊತೆ ಕೂತಿದ್ದ ಬಹುಶಃ ರಕ್ಷಕ್ ಗೊತ್ತಿರೋರೇನ ಕಾರಣಕ್ಕೆ ನಂಗೊಂಚೂರು ಕಾನ್ಫಿಡೆನ್ಸ್ ಬಂತು. ಕೂತ್ಕೊಂಡೆ ಎಲ್ಲ ವೆಪನ್ಗಳೆಲ್ಲ ಮಾತುಕತೆಗಳ ಬೇರ್ತಾರೆ. ಏನಪ್ಪ ಏನೇನೋ ಮಾತಾಡ್ದಂತೆ ಬಾಸ್ ಬಗ್ಗೆ ಅಂದರು. ಯಾವ ಬಾಸ್ ಸರ್ ತಮ್ಮ ಹೆಸರು ಅಂತ ಹೇಳಿದೆ. ತೆಗೆದ್ಬಿಟ್ಟು ಹಿಂಗೆ ಇಟ್ಕೊಂಡು ಹಿಂಗೆ ಅನ್ನಕ್ಕೆ ಬಂದ್ಬಿಟ್ರು. ನನಗೆಲ್ಲೋ ಮಿಸ್ ಹೊಡಿತಾ ಇದೆ. ಇದಿಷ್ಟು ನಡಿಬೇಕಾದ್ರೆ ನನ್ನಿಂದ 2 ಅಡಿ ದೂರದಲ್ಲಿ ರಕ್ಷಕ್ ಕೂತಿದ್ನೋ ಇಲ್ವೋ ಕೇಳಿ. ನಿನಗೂ ಅವ್ರಿಗೂ ಏನು ರೌಡಿ ಶೀಟರ್ ಜೊತೆ ಅಂತ ಕೇಳಿ. ಹೌದು ಇಲ್ಲ ಅಂತ ಹೇಳಿ. ಕರ್ಪೂರ ತೆಗೆದಿಡ್ತೀಯ ಅಂತ ಹೇಳಿ ನಾನು ನಾಲ್ಗೆ ಮೇಲೆ ಇಟ್ಕೊಳ್ತೀನಿ. ಅದೇನು ಮನುಷ್ಯನ ಈ ಥರ ಸುಳ್ಳು ನನ್ನ ತಮ್ಮ ಅಂತ ಪ್ರೀತಿಸ್ತೀನಿ ಸರ್. ಒನ್ಸ್ ನಮ್ಮ ತಮ್ಮ ತಪ್ಪು ಮಾಡ್ರೆ ತಪ್ಪೇ ಸರ್ ಅದು. ಬೆಳಗಾವಿಯಲ್ಲಿ ಹೆರಾಯಿನ್ ಮಾರಾಟ ಮಾಡ್ತಾ ಇದ್ದ 4 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಖಡೆ ಬಜಾರ್ ಮತ್ತು ಮಾರ್ಕೆಟ್ ಠಾಣೆ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ 28 ಗ್ರಾಂ ಹೆರಾಯಿನ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ. ತಾಂಗಡಿ ಗಲ್ಲಿಯಲ್ಲಿ ಹೆರಾಯಿನ್ ಮಾರಾಟ ಮಾಡ್ತಾ ಇದ್ದ ವಿಶ್ವನಾಥ್ ಗೋಟಡಕಿ, ಮಯೂರ್ ರಾವುತ್ ಎಂಬ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 14.63 ಗ್ರಾಂ ತೂಕದ 33,000 ಮೌಲ್ಯದ ಹೆರಾಯಿನ್ ವಶಕ್ಕೆ ಪಡೆಯಲಾಗಿದೆ. ಇತ್ತ ಕಾಮತ್ ಗಲ್ಲಿಯಲ್ಲಿ ವಕ್ತರ್ ಅಹಮದ್ ನಾಯ್ಕವಾಡಿ, ರೋಷನ್ ಜಮೀನ್ ಮುಲ್ಲಾ ಎಂಬುವರನ್ನ ಬಂಧಿಸಲಾಗಿದೆ. ಬಂಧಿತರಿಂದ 14.39 ಗ್ರಾಂ ತೂಕದ 11,800 ರೂಪಾಯಿ ಮೌಲ್ಯದ ಹೆರಾಯಿನ್ ಜಪ್ತಿ ಮಾಡಲಾಗಿದೆ. ಜೊತೆಗೆ 2 ಐಫೋನ್, ಡಿಯೋ ಬೈಕ್ ಸೇರಿದಂತೆ ಒಟ್ಟು 4,70,000 ಮೌಲ್ಯದ ವಸ್ತುಗಳನ್ನ ವಶಕ್ಕೆ ಪಡೆಯಲಾಗಿದೆ. ಮಹಾರಾಷ್ಟ್ರದ ಪುಣೆಯ ಅಪಾರ್ಟ್ಮೆಂಟ್ ಒಂದರಲ್ಲಿ ನಡೆದ ರೇವ್ ಪಾರ್ಟಿ ಮೇಲೆ ಪೊಲೀಸರು ದಾಳಿ ನಡೆಸಿದ್ರು. ದಾಳಿ ವೇಳೆ ಡ್ರಗ್ಸ್, ಹುಕ್ಕಾ, ಮದ್ಯವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ.
ರೇವ್ ಪಾರ್ಟಿ ಮೇಲೆ ದಾಳಿ ನಡೆಸಿ 2 ಮಹಿಳೆಯರು ಸೇರಿದಂತೆ 7 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಲ್ಲಿ ಮಹಾರಾಷ್ಟ್ರದ ಮಾಜಿ ಸಚಿವ ಏಕನಾಥ್ ಖಾಡ್ಸೆ ಅಳಿಯ ಪ್ರಾಂಜಲ್ ಕೇವಾಲ್ಕರ್ ಕೂಡ ಒಬ್ಬ. ದಾಳಿ ನಂತರ ಹಡಪ್ಸರ್ನಲ್ಲಿರುವ ಪ್ರಾಂಜಲ್ ಕೇವಾಲ್ಕರ್ ನಿವಾಸದ ಮೇಲೆ ಪೊಲೀಸರು ದಾಳಿ ನಡೆಸಿದ್ರು. ಕೇವಾಲ್ಕರ್ಗೆ ಸೇರಿದ ಲ್ಯಾಪ್ಟಾಪ್, ಹಾರ್ಡ್ ಡಿಸ್ಕ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮಿಳುನಾಡಿನ ಅರಿಯಾಳೂರ್ ಜಿಲ್ಲೆಯ ಗಂಗೈಕೊಂಡ ಚೋಳಪುರಂ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಭಾನುವಾರ ಚೋಳ ಸಾಮ್ರಾಜ್ಯವನ್ನ ಆಗ್ನೇಯ ಏಷ್ಯಾದವರೆಗೂ ವಿಸ್ತರಿಸಿದ್ದ 1ನೇ ರಾಜೇಂದ್ರ ಚೋಳನ ಜನ್ಮ ವಾರ್ಷಿಕೋತ್ಸವ ದಿನವಾಗಿತ್ತು. ಈ ಹಿನ್ನೆಲೆ ಮೋದಿ ಚೋಳಪುರಂ ದೇವಾಲಯಕ್ಕೆ ಭೇಟಿ ನೀಡಿ ಚೋಳ ರಾಜವಂಶಕ್ಕೆ ಗೌರವ ಸಲ್ಲಿಸಿದರು. 11ನೇ ಶತಮಾನದಲ್ಲಿ ರಾಜೇಂದ್ರ ಚೋಳನೇ ನಿರ್ಮಿಸಿದ ಶಿವನ ದೇವಾಲಯವನ್ನ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಗುರುತಿಸಲಾಗಿದೆ. ದೇವಸ್ಥಾನದ ಭೇಟಿ ವೇಳೆ ಮೋದಿ ತಮಿಳು ಸಾಂಪ್ರದಾಯಿಕ ಉಡುಪಾದ ವೇಷ್ಟಿ ಅಂಗವಸ್ತ್ರಂ ಧರಿಸಿ ದೇವಸ್ಥಾನದ ಆಚರಣೆಗಳಲ್ಲಿ ಭಾಗಿಯಾಗಿದ್ದರು. ಜೊತೆಗೆ ಸಂಗೀತ ಮಾಂತ್ರಿಕ ಇಳಯರಾಜರ ಆಧ್ಯಾತ್ಮಿಕ ಸಂಗೀತ ಕಚೇರಿಯಲ್ಲೂ ಮೋದಿ ಪಾಲ್ಗೊಂಡಿದ್ದರು. ರಾಜ್ಯದಾದ್ಯಂತ ರಸಗೊಬ್ಬರ ಕೊರತೆ ಸೃಷ್ಟಿಯಾಗಿದೆ. ಕೇಂದ್ರ ಸರ್ಕಾರ ಗೊಬ್ಬರ ಕೊಟ್ಟರೂ ರಾಜ್ಯ ಸರ್ಕಾರ ಕೊಡ್ತಿಲ್ಲ ಅಂತ ಬಿಜೆಪಿ ಆರೋಪಿಸ್ತಾ ಇದೆ. ನಾಳೆ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ನಡೆಸಲು ಬಿಜೆಪಿ ಮುಂದಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ 2 ಹಂತದಲ್ಲಿ ಪ್ರತಿಭಟನೆ ಮಾಡೋದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ PY ವಿಜಯೇಂದ್ರ ಹೇಳಿದ್ದಾರೆ. ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಮಾಡಿದ್ದೇವೆ, ನಾಳೆ ದಿನ ರಾಜ್ಯಾದ್ಯಂತ ನಾವು ಹೋರಾಟಕ್ಕೆ ಇಳಿತಾ ಇದ್ದೇವೆ. ರೈತರ ಪರವಾಗಿ ಇರಬೇಕು, ರೈತರಿಗೆ ಅನ್ಯಾಯ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ. ಆರ್ಥಿಕ ಸಂಕಷ್ಟದಲ್ಲಿರುವ ಮಹಿಳೆಯರಿಗೆ ತಿಂಗಳಿಗೆ 1500 ರೂಪಾಯಿ ಹಣ ನೀಡುವ ಮಹಾರಾಷ್ಟ್ರ ಸರ್ಕಾರದ ಲಡ್ಕಿ ಬಹಿನ್ ಯೋಜನೆಯಲ್ಲಿ ಭಾರೀ ಅಕ್ರಮ ನಡೆದಿರುವುದು ಬೆಳಕಿಗೆ ಬಂದಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಡೆಸಿದ ಆಡಿಟ್ ವೇಳೆ 21,44,00,000 ಹಣವನ್ನ ಮಹಿಳೆಯರ ಬದಲಿಗೆ 14,298 ಪುರುಷರಿಗೆ ಹಂಚಲಾಗಿದೆ. ಯೋಜನೆಯ ಲಾಭ ಪಡೆದ ಪುರುಷರೆಲ್ಲರೂ ಆನ್ಲೈನ್ ನೋಂದಣಿ ವೇಳೆ ತಮ್ಮನ್ನ ತಾವು ಮಹಿಳೆಯರೆಂದು ನೋಂದಣಿ ಮಾಡಿಸಿದ್ದಾರೆ. ಯೋಜನೆ ಜಾರಿಯಾದ 10 ತಿಂಗಳ ಬಳಿಕ ಈ ಮಹಾ ಅಕ್ರಮ ಬೆಳಕಿಗೆ ಬಂದಿದೆ. ಪ್ರಕರಣ ಬಯಲಾಗ್ತಿದ್ದಂತೆ ಯೋಜನೆಯನ್ನ ದುರುಪಯೋಗಪಡಿಸಿಕೊಂಡ ಪುರುಷರಿಂದ ಹಣವನ್ನ ವಾಪಸ್ ಪಡೆಯುತ್ತೇವೆ, ಅವರ ವಿರುದ್ಧ ಕ್ರಮ ಜರುಗಿಸುತ್ತೇವೆ ಅಂತ ಮಹಾರಾಷ್ಟ್ರ DCM ಅಜಿತ್ ಪವಾರ್ ಹೇಳಿದ್ದಾರೆ. ಆಪಲ್ ಕಂಪನಿಯ ಸಹ ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ಕಿರಿಯ ಪುತ್ರಿ ಈವ್ ಜಾಬ್ಸ್ ಬ್ರಿಟಿಷ್ ಒಲಿಂಪಿಕ್ ಹಾರ್ಸ್ ರೈಡರ್ ಹ್ಯಾರಿ ಚರ್ಲ್ಸ್ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇಂಗ್ಲೆಂಡ್ನಲ್ಲಿ ಇವರಿಬ್ಬರ ಅದ್ದೂರಿ ವಿವಾಹ ಮಹೋತ್ಸವ ನಡೆದಿದೆ. ಕಲ್ಯಾಣೋತ್ಸವಕ್ಕೆ ಬರೋಬ್ಬರಿ 57 ಕೋಟಿ ಖರ್ಚು ಮಾಡಲಾಗಿದೆ ಎಂದು ವರದಿಯಾಗಿದೆ. ಥಿಯೇಟರ್ನಿಂದ ಸಿನಿಪ್ರಿಯರು ದೂರವಾಗ್ತಿರೋ ಸಮಯದಲ್ಲೇ ಸ್ಯಾಂಡಲ್ವುಡ್ನಲ್ಲಿ ಹೊಸಬರ ಚಿತ್ರವೊಂದು ಭಾರಿ ಸದ್ದು ಮಾಡ್ತಿದೆ. ಸುಲೋಚನಾ ಫ್ರಮ್ ಸೋಮೇಶ್ವರ ಚಿತ್ರ ಎಲ್ಲೆಡೆ ಹೌಸ್ಫುಲ್ ಪ್ರದರ್ಶನ ಕಂಡಿದೆ. ಹೊಸಬರ ಸಿನಿಮಾಗೆ ಪ್ರೇಕ್ಷಕರು ಸ್ಟಾರ್ ನಟರ ಸಿನಿಮಾ ರೀತಿಯಲ್ಲೇ ಭರ್ಜರಿ ರೆಸ್ಪಾನ್ಸ್ ನೀಡುತ್ತಿದ್ದಾರೆ. ಇಂದು ಹಲವೆಡೆ ಹೆಚ್ಚುವರಿ ಶೋಗಳು ಶುರುವಾಗಿವೆ. ಪ್ರೇಕ್ಷಕನಿಗೆ ನಗೆ ಔತಣ ಬಡಿಸುತ್ತಿರೋ ಸಿನಿಮಾಗೆ ನಿರ್ದೇಶಕ ಯೋಗರಾಜ್ ಭಟ್ ಶುಭ ಹಾರೈಸಿದ್ದಾರೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಈ ಗೆಲುವು ಬೇಕಿತ್ತು ಅಂತ ಚಿತ್ರತಂಡಕ್ಕೆ ವಿಶ್ ಮಾಡಿದ್ದಾರೆ.